ನಮಸ್ಕಾರ ಗೆಳೆಯರೇ. ಜೀವನದ ಪ್ರತಿಯೊಂದು ಹಂತದಲ್ಲೂ ಸಮಸ್ಯೆ ಅನ್ನೋದು, ಪ್ರಾಬ್ಲಮ್ ಅನ್ನೋದು ಬಂದೇ ಬರ್ತದೆ. ಈ ಪ್ರಾಬ್ಲಮ್ ಅನ್ನೋದು ಏನು, ಅದನ್ನು ಹೇಗೆ ಪರಿಹಾರ ಮಾಡ್ಕೊಳ್ಳೋದು, ಹೇಗೆ ಸಾಲ್ವ್ ಮಾಡೋದು ಅನ್ನೋದನ್ನ ನಾವು ಮೊದಲು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ಸ್ಟೂಡೆಂಟ್ಸ್ ಇರಲಿ, ಅಥವಾ ಜಾಬ್ ಮಾಡುವವರಾಗಿರ್ಲಿ, ಅಥವಾ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಅಥವಾ ಯಾರೇ ಆಗಿರ್ಲಿ, ಜೀವನದಲ್ಲಿ ಪ್ರಾಬ್ಲಮ್ ಅನ್ನೋದು ಬಂದೇ ಬರ್ತದೆ. ಆದ್ರೆ ಅದನ್ನು ಅರ್ಥ ಮಾಡ್ಕೊಳ್ಳದೆ ಹಾಗೆ ಮುಂದೂಡ್ತಾ ಹೋದ್ರೆ ಜೀವನದಲ್ಲಿ ತುಂಬಾ ಸಮಸ್ಯೆ ಆಗ್ತದೆ. ಗೆಳೆಯರ ಒಂದು ಕತೆ ಹೇಳ್ತೀನಿ ಕೇಳಿ. ಒಮ್ಮೆ ಕ್ಲಾಸಲ್ಲಿ ಒಂದು ಟೀಚರ್ ಪಾಠ ಮಾಡ್ತಿದ್ರು. ಅವಾಗ ಒಬ್ಬ ಹುಡುಗ ಎದ್ದು ಹೇಳ್ತಾನೆ, ಸರ್ ನನಗೆ ಪಾಠ ಕಷ್ಟ ಆಗ್ತಾ ಇದೆ, ನನಗೆ ಅರ್ಥ ಆಗುದಿಲ್ಲ, ಸಾಲ್ವ್ ಮಾಡ್ಲಿಕ್ಕೆ ಹೋದ್ರೆ ನನ್ನ ಟೈಮೆಲ್ಲ ವೇಸ್ಟ್ ಆಗ್ತದೆ ಅಂತ ಹೇಳ್ತಾನೆ. ಆವಾಗ ಟೀಚರ್ ಸ್ವಲ್ಪ ಆಲೋಚನೆ ಮಾಡ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ, ಎಲ್ಲ ಮಕ್ಕಳಿಗೂ ಒಂದು ವೈಟ್ ಶೀಟ್ ಕೊಡ್ತಾರೆ. ಎಲ್ಲ ಮಕ್ಕಳಿಗೆ ಒಂದು ವೈಟ್ ಶೀಟ್ ಕೊಟ್ಟು ನಿಮ್ಮ ಎದುರುಗಡೆ ಇಟ್ಕೊಳ್ಳಿ ಅಂತ ಹೇಳ್ತಾರೆ. ಮಕ್ಕಳು ಹಾಗೆ ಮಾಡ್ತಾರೆ. ವೈಟ್ ಶೀಟನ್ನು ಮಕ್ಕಳು ಎದುರುಗಡೆ ಹೀಗೆ ಇಟ್ಕೊಳ್ತಾರೆ. ಅವಾಗ ಟೀಚರ್ ಕೇಳ್ತಾರೆ, ನಿಮ್ಗೆ ವೈಟ್ ಶೀಟಲ್ಲಿ ಏನು ಕಾಣ್ತಾ ಇದೆ, ವಾಟ್ ಯು ಕ್ಯಾನ್ ಸಿ ಇನ್ ದಿಸ್ ವೈಟ್ ಪೇಪರ್ ಅಂತ ಕೇಳ್ತಾರೆ. ಅವಾಗ ಸ್ಟೂಡೆಂಟ್ಸ್ ಹೇಳ್ತಾರೆ, ವಿ ಕ್ಯಾನ್ ಓನ್ಲಿ ಸಿ ದ ಬ್ಲ್ಯಾಕ್ ಸ್ಪಾಟ್ ಅಂತ ಹೇಳ್ತಾರೆ. ಟೀಚರ್ ಒನ್ಸ್ ಅಗೇನ್ ಆಸ್ಕ್ ದ ಸ್ಟೂಡೆಂಟ್ಸ್, all the students, what is visible in the white sheet? Again the answer is same, the black spot. Teacher once again repeatedly asks for 10 times, students, what you can see on this paper? And the reply is the same, black spot. After 12 times asking, the answer is the only one, that we can see only the black spot. ಆಮೇಲೆ ಟೀಚರ್ ಎಲ್ಲ ವೈಟ್ ಪೇಪರ್ ತಗೊಳ್ತಾರೆ ಹುಡುಗರಿಂದ, ಮತ್ತೆ ಇಡ್ತಾರೆ, ಮತ್ತೆ ಹೇಳ್ತಾರೆ, ನೋಡಿ ಸ್ಟೂಡೆಂಟ್ಸ್, ನಾನು ನಿಮ್ಗೊಂದು ವೈಟ್ ಶೀಟ್ ಕೊಟ್ಟಿದ್ದೆ, ನಿಮ್ಗೇನು ಕಾಣ್ತಿದೆ ಅಂತ ಹೇಳಿದೆ, ನೀವು ಎಲ್ಲರೂ ಬ್ಲ್ಯಾಕ್ ಸ್ಪಾಟ್ ಬಗ್ಗೆ ಮಾತ್ರ ಹೇಳಿದ್ರಿ. ಆದ್ರೆ ಆ ಕಪ್ಪು ಚುಕ್ಕೆ ಹೊರಗಡೆ ಇಷ್ಟು ಬಿಳಿ ಬಣ್ಣ ಇದೆ, ಅದು ನಿಮ್ ಯಾರ ಕಣ್ಣಿಗೆ ಕಾಣಲೇ ಇಲ್ಲ. ಜಗತ್ತೇ ಹಾಗೆ, ನಾವು ಯಾವತ್ತೂ ಪ್ರಾಬ್ಲಮನ್ನೇ ನೋಡ್ತಾ ಇರ್ತೀವಿ. ಆದ್ರೆ ಪ್ರಾಬ್ಲಮ್ನ ಹೊರಗಡೆ ಇನ್ನೂ ಸುಂದರವಾದ ಜಗತ್ತಿದೆ, ತುಂಬಾ ಖುಷಿ ಇದೆ, ತುಂಬಾ ಅಪರ್ಚುನಿಟೀಸ್ ಇದೆ, ಅದನ್ನ ನಾವು ಯಾರು ಕಾಣ್ತಾ ಇಲ್ಲ. ಹಾಗಾಗಿ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಪ್ರಾಬ್ಲಮ್ ಅನ್ನೋದು ಒಂದು ಸಣ್ಣ ಭಾಗ ಅಷ್ಟೇ, ಜೀವನ ಅನ್ನೋದು ಬಹು ದೊಡ್ಡದು. ಹಾಗಾಗಿ ಈ ಸಣ್ಣ ಪ್ರಾಬ್ಲಮ್ ಬಗ್ಗೆ ಆಲೋಚನೆ ಮಾಡ್ತಾ ನಮ್ಮ ದೊಡ್ಡ ಜೀವನವನ್ನ ಹಾಳು ಮಾಡ್ಕೊಳ್ಳೋದು ಬೇಡ. ದಯವಿಟ್ಟು ಯಾವತ್ತೂ ಆ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಂಡು ಸಾಲ್ವ್ ಮಾಡ್ಕೊಳ್ಳಿ. ಯಾಕಂದ್ರೆ ಜಗತ್ತಲ್ಲಿ ಜೀವನ ಅನ್ನೋದು ಬಹು ದೊಡ್ಡದು, ಜೀವಿಸ್ಲಿಕ್ಕೆ ತುಂಬಾ ಖುಷಿಯಿಂದ ಜೀವಿಸ್ಲಿಕ್ಕೆ ತುಂಬಾ ಆಪರ್ಚುನಿಟೀಸ್ ಇದೆ. ಸೊ ಡೋಂಟ್ ಥಿಂಕ್ ಆಫ್ ದಿ ಪ್ರಾಬ್ಲಮ್, ಥಿಂಕ್ ಆಫ್ ದಿ ಲೈಫ್. ಲೈಫ್ ಈಸ್ ಬಿಗ್ಗರ್ ದ್ಯಾನ್ ದ ಪ್ರಾಬ್ಲಮ್. ಥ್ಯಾಂಕ್ ಯು ವೆರಿ ಮಚ್. ಗುಡ್ ಡೇ. ಜೈ ಹಿಂದ್.